ನೋಡಲ್ಲಿ ಗೊತ್ತಾದಾರಲ್ಲ. ಅದೇ ನೋಡಿದೆ ನಂಗೆ ನಮ್ಮನೆ ಗೌಡ್ರ ದನಿ ಎಲ್ಲ ಕೇಂದ್ರ ಗೊತ್ತಾಗ್ಬಿಡ್ತದೆ. ಇವರೇ ಅಂತ ಗೊತ್ತಾಯ್ತು. ಅಲ್ಲ ಎಂತಕ್ಕೆ ಈ ಕಡೆ ಗೊತ್ತಾದರೆ? ಈ ಗುಂಡಪ್ಪಣ್ಣ ಅದರಲ್ಲ ಮಾತ್ರ ಸೀತಾ, ಇವರು ನಮ್ಮನೆ ಬುಡ್ದಲೆ ಅಲ್ಲಿ ಹೋತಿದ್ರು ಮತ್ತೆ ಈಚೆಗೆ ಬರೋಣ ಮಾಡೋಣ ಅಂತ ನೋಡಲ್ಲ. ಎಲ್ಲಾರು ಒಂದು ದೊಡ್ಡ ಕಾಪಿಗೆ ಇಡ್ತೀನಿ ಅಂದ್ಬಿಟ್ರೆ ಅಡ್ಡಾರಕ್ಕೆ ನಿಲ್ಲಲ್ಲ. ಈಗ ಅವ್ರ ಮನೆ ಹತ್ರ ಯಾರೇ ಬಂದ್ರೆ, ಈಗ ನಮ್ಮನೇಲಿ ಗೌಡ್ರು ಬರಲಿ ಪಾಪಣ್ಣ ಬರಲಿ ಅಂಕೆ ಮಾಡಿ ಕರ್ಕೊ ಬರ್ತಾರೆ ನೋಡಲ್ಲಿ. ಕರ್ಕೊ ಬರ್ತಾ ಇದ್ದಾರೆ. ಎಂತಕ್ಕಾಗಿ ಇದು ಮಾಡ್ತಾ ಇದ್ದಾರೆ? ಥೋ, ಮನೆ ಬದಿ ಇರೋದು ಬಿಟ್ಟು ನಾನು ಹೊತ್ಕೊಂಡು ಇತ್ಲಾಗ ಬಂದೆ. ಓಹೋ ಗುಂಡಪ್ಪ, ನಮ್ಮನೆ ಹೆಗ್ಗಡ್ದೇರು ಬಂದಾರಲ್ಲ ನೋಡಲ್ಲಿ. ಒಕ್ಕಿ ಗೂಡು ನಿತ್ತಂಗೆ ನಿಂತದೆ. ಎಂತ ನೀವು ಹಿಡ್ತಿ ಫೋನ್ ಮಾಡಿದ್ದ ನಾವು ಹಂಗಾರಿ ಅಂತದ ಈ ಸೇಸನೆ ಅದೇ. ನಮ್ಮ ಪಾಪಣ್ಣ ಗೌಡ್ರನ್ನ ಕರೀದೆ, ನಾನು ಕರೀತಿರ್ಲಿಲ್ಲ. ಅವನ್ನ ಕರ್ದೀಯ? ಎಂತ ಇಬ್ರಿಗಿಬ್ರು ಬರೋದ? ಬೇಡ ನಾ ಹೋಗ್ತೀನಿ. ನಮ್ಮನೆ ಹಿಂಗೆ ಸಂಖ್ಯೆ ಹೇಳ್ತದ ಕಡಿಕೆ. ನೀವು ಹೋಗ್ತೀರಿ ಅಂತ ಕಂಡಿದ್ರೆ ನಾ ಬರೋಕ್ಕೆ ಇರಲಿ. ಎಂತಕ್ಕೆ ಹಿಂಗೆ ಮಾಡಿದ್ರಿ ಅಂತ ಹೆಸ್ಗಿ ಮನೆ ಮಂದಿ ಎಲ್ಲ ಎಂತ ಬರೋದ? ಬೇಡ ನಾ ಹೋಗ್ತೀನ. ಎಂತ ಶಿಕಾರಿಗೆ ಕರಿ ಮಾಡಿದ್ರಣ್ಣ? ಭಾರತಕ್ಕೆ ಹೇಳೋದೇನು ಸುಳ್ಳಲ್ಲ ಮಾದಪ್ಪಣ್ಣ. ಎಂತಾರು ಒಂದು ವಟ ಅಂತಲೇ ಇರ್ಬೇಕಲ್ಲ. ಸುಮ್ಮನೆ ಬಲ್ಲೆ ಈಗೇನು ಒಳಗೆ ಹೋಗಲ್ಲ ಅಲ್ಲೀಗ. ಅಷ್ಟು ಏನು ಗಡ್ಬಿಡಿ ನೋಡ ನಿಮಗೆ. ಹಂಗಾರೆ ಊರು ಮನೆ ಮನುಷ್ಯರು ಒಂದು ಮನೆಯಿಂದ ಒಂದು ಮನೆಗೆ ಸುಮ್ಮನೆ ಹೋಗೋದೇ ಇಲ್ಲ. ನೀವು ಬಲ್ಲಿ ನೀವು ಹೇಳ್ತೀನಿ. ಏನು ಮತ್ತು ಭಾರತಕ್ಕ ಭಾಳ ಅಪರೂಪಕ್ಕೆ ಒಂದ್ಸತಿ ಬಂದಿರಿ ಮಾರ. ಹಾದಿ ನೆನಪಿತ್ತ? ಅಲ್ಲಿ ಯಾರು ಆಚೆ ಈಚೆ ಮನೇಲಿ ಕೇಣ್ಕಿಂತ ಬಂದ್ರ? ಅಲ್ಲ, ನೀವೇ ಮಾತು ಹೇಳ್ತಿದ್ದೀರಾ ಗುಂಡಪ್ಪಣ್ಣ? ನಾನು ಅಪೂರ್ವಕ್ಕೊಂದ್ಸತಿನಾರು ಬರ್ತೀನಿ. ನಿಮ್ಮ ಹೆಂಡತಿ ಎಷ್ಟು ಸತಿ ಬಂದದ್ದು ನಮ್ಮನೆ ಕೇಳಿ? ಹಾದಿ ಮರ್ತು ಹೋದ್ರೆ ಅದಕ್ಕೆ ಮರ್ತು ಹೋಗ್ಬೇಕು. ನಾನು ಅವಾಗ ಬರ್ತಾನೆ ಇರ್ತೀನಪ್ಪ. ನೀವು ಬರೋಲ್ಲ ಅಂತ ನಾನೇನು ಬಿಡಲ್ಲ. ಅದು ಹೋಗಲಿ, ನಮ್ಮನೆ ಗೌಡ್ರನ್ನೇ ಅಂತ ಕರ್ಕೊಬೋತಿದ್ದೀರಿ ಗುಂಡಪ್ಪಣ್ಣ? ಮನೆ ಬದಿ ಯಾರು ಒಬ್ಬರು ಇರ್ಬೇಕು ಮಾರ. ಏನು ಸೌತೆ ಬಳ್ಳಿಗಲ್ಲೇ ಕೈ ಕೊಟ್ಟುವ ಜಾನುವಾರು ಎಂತದ ಇನ್ನು? ಹಿಂಗಂತ ಕಂಡಿದ್ರೆ ನಾ ಬರೋಕ್ಕೆ ಇರಲ್ಲ. ನಾ ಅಲ್ಲೇ ಇರ್ತಿದ್ದೀನಿ ಇಲ್ಲಿ. ನಾನೇನು ಮನೆ ಕಾಲು ಜನ ಮಾಡ್ಕೊಂಡಿದ್ದೇನೆ ಹಿಂಗಂತ ಕಂಡಿದ್ರೆ ಅಂದರೆ ನೀನು ಹೇಳಿ ಬಂದಿದ್ದ? ಅಲ್ಲ, ಈ ಮನುಷ್ಯ ಯಾಕೆ ಹಿಂಗೆ ಮಾಡ್ತಾರಪ್ಪ ದೇವ್ರೆ? ಅಂತ ಇಂತ ನನ್ನೊಂದು ನಿಷ್ಠುರ ಮಾಡಿ ತೆಗಿತಾರೆ. ಅಷ್ಟು ರೀತಿ ಹೇಳೋಗ್ಯಾರೆ. ಇದಿದೆ ಒಂಚೂರು ಸುಮಾರು ವರ್ಷ ಆಗಿತ್ತು ಸಿಕ್ಕಿದೆ, ಈಗ ಸಿಕ್ಕಿದೆ, ಯಾರಿಗೂ ಕೊಡಬೇಡ ಅಂತ. ಉಳಿದಿತ್ತದು ಫ್ರಿಜ್ಜಲ್ಲಿಡು, ಹುಡುಗರಿಗೆ ಕೊಡೋಕ್ಕಾಗ್ತದೆ, ಪಟಾಕಿ ಬರ್ತಾನೆ, ಅವೆಲ್ಲ ಹೇಳಿದ್ದೆಲ್ಲ ಸಮ. ಈಗ ನೋಡಿದ್ರೆ ಇವ್ರನ್ನ ಕರ್ಕೊಬರ್ತಾ ಇದ್ದಾರಲ್ಲ, ಹೇಳೇ ಕರ್ಕೊಬಂದಾರೇನು? ಭಾರತಕ್ಕೆ ಏನು ತಿಳ್ಕೊಬೇಕು ನನ್ನ ಬಗ್ಗೆ? ಕಾಪಿನ ಅಂತದ ಒಂಚೂರು ಕೊಟ್ಕೊಂಡು ಕೂತೀನಲ್ಲ ನಾನು. ಹಿಂಗಂತ ಕಂಡಿದ್ರೆ ಅವ್ರಿಗೊಂದು ಕಡುಬು ಹಾಕಿ ಒಂಚೂರು ಪಲ್ಯ ಹಾಕಿ ಕೊಟ್ಟಾರು ಕೊಡ್ತಿದ್ದೆ. ಥೂ, ಅವರು ಮಾಡೋ ಕೆಲಸ ಅದೆಯಲ್ಲ. ಏನು ಪಾಪಣ್ಣಗೆ ಅವನಿಗೂ ಹೇಳ್ಯಾರ ಎಂತದ ಇನ್ನು? ಅಲ್ಲ, ಗುಂಡಪ್ಪನ ಹಿಡ್ದಿಗೆ ಎಂತ ಆತ ಇವತ್ತು? ಎಂತ ಜ್ಞಾನ ಮಾಡ್ತಾನಿತ್ತೀಯೇ? ಮನೆಗೆ ಬೋರ್ಬೇಕಾರೆ ಬಾರ ಹಂಗೆ ಹಿಂಗೆ ಅಂತ ಮಾತಾಡಿಸ್ತಿದ್ದೆ. ಅಯ್ಯೋ ಇಲ್ಲಪ್ಪ, ಎಂತ ಆಗಲಿ, ನೀವೆಲ್ಲ ಮಾತಾಡ್ತಿದ್ರಲ್ಲ ಅದಕ್ಕೆ ಸುಮ್ಮನೆ ಇಟ್ಕೊಂಡಿದ್ದೆ. ಬನ್ನಿ ಈಚೆಗೆ ಬನ್ನಿ. ಯಾಂತ ಜ್ಞಾನ ಮಾಡ್ತಿದ್ದ? ಇದು ನನ್ನ ಫ್ರೆಂಡಿನ ಬರೋಕ್ಕೆ ಹೇಳಿದ್ದೆ, ಇವ್ರು ಎಂತಕ್ಕೆ ಬಂದರು ಅಂತ ಜ್ಞಾನ ಮಾಡ್ತಾ ನಿಂತೀಯೇನು? ಏನು ಫ್ರೆಂಡ್ಶಿಪ್ ನಿಮ್ಗೆ ಹಿಂಗ್ಸ್ರಿಗೆ ಮಾತ್ರ ಅಂತ ಲೆಕ್ಕ ಆಗ್ತಾ? ನಮಗೂ ಅದೆಯಪ್ಪ. ನೋಡಿಲ್ಲ ಗೌಡಪ್ಪ ಎಷ್ಟೊಂದು ಅತ್ತಯ್ಯ ಮಾಡಿ ಕರ್ಕೊಬಂದನು ಅಲ್ಲಿಂದ. ಇಸ್ಸೋಸ ಅಂದರೆ ಹಿಂಗೆ ಒಳ್ಳೆ ಕತ್ತೆ. ನಮ್ಮನೆ ಹೆಗ್ಗಿಡ್ತಾರೆ ನೋಡು, ನನ್ನ ಹತ್ರ ಒಂದು ಸಲ ಹೇಳ್ಯಾರೆ ಅಂತ ಮಾಡಿಯಾ? ಅಲ್ಲೇ ಏನು ಹೊಳ್ಳರಿತ ನಿಂತಿತ್ತು. ನಾ ಜ್ಞಾನ ಮಾಡಿದೆ ಎತ್ಲಾಗ ಹೋತದೇನು ಅಂತ. ಬಂದು ಬಿಡೋದಲ್ಲ ಹೊಡ್ಲಾಗ ಸಿಲ್ಲಿಗೆ. ನಿಮ್ಗೆ ಎಂತ ಆಗ್ಯದ? ನಿಮಗೆ ಹೊಳ್ಳರಿತ ನಿಂತಿದ್ದ ಅಂತ ಎಂತ? ನಾ ಏನು ಕೊದ್ದು ಬರ್ಬೇಕಾ ಇಲ್ಲಿಗೆ? ಸೀತಾರ ಮನೆಗೆ ಬರೋದು ಇದೇ ಮೊದಲ? ನೀವು ಗುಂಡಪ್ಪಣ್ಣ ನೀವು ಮಾಡೋದು ಹಾಗೆ. ಒಳ್ಳೆ ಓಡಾಡ್ತೀರಿ ದಿನ ಬೆಳಗಾದ್ರೆ ಒಂದು ಗಳಿಕೆ ನಮ್ಮ ಮನೆಗೆ ಬರೋಣ ಅಂತ ನೋಡಲ್ಲ. ನಮ್ಮನೆ ಮನುಷ್ಯರು ಯಾರು ಕಂಡ್ರು ಕರ್ಕೊ ಬಂದು ಬಿಡ್ತೀರಿ. ನೋಡಲ್ಲ ಅವ್ರು ಹೆಂಗೆ ಮಾತಾಡ್ತಾ ಇದಾರಂತ, ಆಚೆ ಈಚೆಗೆ ಅಲೆಸ್ತಾರೆ. ಏನಂತ ತಿಳ್ಕೊಬೇಕ? ಸೀತಾ ಯಾಂತ ಶಿಕಾರಿ ಮಾಡಾನೆ ಗುಂಡಪ್ಪ? ಅಷ್ಟು ರೀತಿ ಇದು ಮಾಡ್ತಾ ಇದ್ದಾನಲ್ಲ. ಇಲ್ಲ ಶಿಕಾರಿ ಅಂತ ಇಲ್ಲ ಬಾವರೇ.
ಅದು ನೇರ್ಲು ಹಣ್ಣು ಕುಯ್ಯಕ್ಕಂತ ಮೊನ್ನೆಲ್ಲ ಹೋಗಿದ್ರೆ ನಮ್ದಲ್ಲಿ ಹಳೆ ನೇರ್ಲು ಮರ ಅದೆಯಲ್ಲ ಅದ್ರಲ್ಲಿ ಅವಾಗೆಲ್ಲ ಮುಗ್ಲಳ್ವಿ ಹೇಳಿದ್ರೆ ಈಗ ಹೇಳಿದ್ರೆ ಸುಮಾರು ವರ್ಷ ಆಗಿತ್ತು. ಈ ಸತಿ ಒಂದು 2 ಹಲ್ಲೆ ಸಿಕ್ಕಿದ್ವಂತೆ. ತಗೋ ಬಂದಿದ್ರು. ಅದೇ ಅಪರೂಪಕ್ಕೊಂದ್ಸರಿ ಸಿಕ್ಕದಲ್ಲ, ಹಂಗಾಗಿ ನಿಮ್ಮನ್ನು ಕರೆದು ಬಂದ್ರೇನ. ಇಲ್ಲ ಶಿಕಾರಿ ಅಂತ ಆಗ್ಲ. ಅಲ್ಲ ಸೀತೆಗೆ ಅಂತ ಆತಂಗಾರೆ ನಾ ಇಷ್ಟೊತ್ತು ಮಾತಾಡ್ತಾ ಕೂತೀನಿ, ನನ್ನ ಹತ್ರ ಒಂದ್ಸಲ ಹೇಳಲ್ಲ. ಮುಗ್ಲಳಬಿ ಅಂದ್ರೆ ನಂಗೆ ಕಯಸ್ಸು ಅಂತ ಗೊತ್ತಾ? ಈ ಗುಂಡಪ್ಪಂಡು ಇವ್ರನ್ನ ಕರ್ಕೊಬರ್ದೇ ಇದ್ರೆ ಹೇಳಕ್ಕೆ ಇರ್ಲೇನು. ಓ ಸೀತು ಬತ್ತ ಭಾಳ ಕಲ್ತದೆ. ನಾನು ಸ್ವಲ್ಪ ಎಷ್ಟರಲ್ಲಿರ್ಬೇಕು ಅಷ್ಟರಲ್ಲೇ ಇರಬೇಕು. ಹಾಂ, ಹಿಂಗಿದ ಬುದ್ಧಿ ಯಾವಾಗಿಂದ ಕಲಿತ? ಇದು 2ನೇ ಸತಿ ಹಿಂಗೆ ಮಾಡೋದು. ಒಂದು ಸತಿ ಹಿಂಗೆ ಎಂಥದ ಇದು ಮಾಡಿತ್ತ. ನಾ ಅತಿಗೆ ಹೋಗ್ತೀನಿ ಮನೆಗೆ. ಗೌಡ್ರು ಬೇಕಾರಿದ್ದ ತಿಂದ್ಕೊ ಬರಲಿ. ಇನ್ನು ಹೇಳಿದ್ರೆ ಅವ್ರು ನನ್ನ ಮಾತು ಕೇಳೋದು ಇಲ್ಲ. ನಾ ಅತಿಗೆ ಮನೆಗೆ ಹೋಗ್ತೀನಿ. ಅಲ್ಲ, ಈ ಸೀತೆಗೆ ಏನು ಬಂತಂತ ನೋಡೋದು ನಾನು. ಅಷ್ಟು ರೀತಿ ಹೇಳಿನಿ. ಅಪರೂಪಕ್ಕೆ ಸಿಕ್ಕೋದು, ಯಾರಿಗೂ ಏನು ಹೇಳಕ್ಕೆ ಹೋಗಬೇಡ, ಹುಡುಗರು ಬರ್ತವೆ, ಅವಕ್ಕೆ ಎಲ್ಲದಕ್ಕೂ ಭಾಳ ಇಷ್ಟ. ಪಲ್ಯ ಮಾಡಿ ಫ್ರಿಜ್ಜಲ್ಲಿ ಇಟ್ಟರೆ ತಿನ್ಬೋದು ಅಂಥೇಳಿ ನಾನು ಮತ್ತು ಇವತ್ತೆಲ್ಲ ಒಂಚೂರು ತಿಂದರೂ ಸಾಕು, ರೊಟ್ಟಿ ಗಿಟ್ಟಿ ಏನು ಮಾಡೋದು ಬೇಡ ಅಂತ ಅಷ್ಟು ಹೇಳೋಗಿನಿ. ನೋಡಿದ್ರು ಇದ್ರ ಫ್ರೆಂಡಿನ ಫೋನ್ ಮಾಡಿ ಕರ್ಸ್ಕೊಂಡಾಗಿದೆ. ಬಾಬಾ ಈ ದೇಸಾಯಿ ರಾಜಕೀಯದಲ್ಲಿದ್ದಳು. ಏನೊಂದಾದರೂ ಹೋಗಿ ಕೊಟ್ಟೇ ಬಿಡ್ಬೇಕಾ, ತಿನ್ಸೇ ಬಿಡ್ಬೇಕಾ ಬೇರೆಯವರಿಗೆ? ಗಂಡ ಮಕ್ಕಳು ಅನ್ನೋದಿಲ್ಲ ಇದಕ್ಕೆ. ನಾನು ಸುಮ್ಮನೆ ತಗೊಂಡೋಗಲ್ಲ ಅವ್ರ ಮನೆಗೆ ಕೊಟ್ಟಿದ್ರೆ ನಾನು ಹೋಗೊಂದು ಊಟ ಗನಾಗಿ ಮಾಡ್ಕಿ ಬರ್ಬೋದಿತ್ತು. ಹಿಂಗೆ ಮನೇಲಿ ಎಲ್ಲಿ ಅಂತ ಉಳಿತದ ಬೇಕತ್ತಲ್ಲ. ಅಯ್ಯೋ ದೇವ್ರೆ, ನಾನು ಮಾದಪ್ಪಣ್ಣನ ಕರೆಯೋಕ್ಕೆ ಇರಲ್ಲ. ಸುಮ್ಮನೆ ಒಲ್ಲಿ ಹೋತಿದ್ರಲ್ಲ ಬರ್ಲಿ ಅಂತೇಳಿ ಕರೆದೆ. ಅವರು ಒಬ್ರು ಹಂಗಿದ್ದಾರೆ, ಬಂದೇ ಬಿಟ್ಟರು. ನೋಡಿದ್ರು ಇಲ್ಲಿ ಹಿಂಗೆ ಹಾಕಿ ಕೂತದೆ. ಇವತ್ತು ಹೋಗ್ಕಿಂಡ್ಲಿ ಅವರಿಬ್ರು ಮನೆಗೆ ತಡಿ, ನಿನ್ನ ಹದ ಹಾಕ್ತೀನಿ. ನೋಡಿಯಾ ಎಂತ ಜ್ಞಾನ ಮಾಡ್ತಾನಿತ್ತ? ಈಗ ಸೀತೆ ಅಂತ ರೊಟ್ಟಿ ಮಾಡಿಯ ಎಂತ ಮಾಡಿಯ? ರೊಟ್ಟಿನೇ ಭಾಳ ಗಾನಾಗಿ ಅದಕ್ಕೆ. ರೊಟ್ಟಿ ಮುಂದೆ ಅದು ಅಲ್ಲ. ನಾನು ಹಂಗಂತ ನೋಡ್ತಾ ಇದ್ದೀನ, ನನ್ನ ಕಣ್ಣಿಗೆ ಬೀಳಪ್ಪ ಒಂದಿನಕ್ಕೂ. ಗುಡಪೆ ಅಂತ ತುಂಡ ಗಿಂಡೆ ಮುಚ್ಚಿಟ್ಟಿದ್ನ ಎಂಥದ ಕಡಿಕು ಜಾಗಕ್ಕೆ. ಇಲ್ಲಪ್ಪ, ಎಂತ ಮುಚ್ಚಿಡ್ಲು ಇಲ್ಲ ಮಾದಪ್ಪಣ್ಣ. ನಾ ಮೊನ್ನೆ ನೇರ್ಲಣ್ಣು ಕುಯ್ಯಕ್ಕಂತಾನೆ ಹೋದವ. ಮೇಲೆಲ್ಲ ದಿಕ್ಕರಿಸ್ತಾ ಇದ್ನಲ್ಲ, ಈಗ ದೋಟಿ ತಾಕ್ಸ್ಬೇಕಾದ್ರೆ ಏನು ಪೂರ್ತಿ ಬಿದ್ದವ್ರೆ ಅಂತೇಳಿ ನೋಡಿದ್ರು ಸಂದಿಲ್ಲ. ಇದೆಯಲ್ಲ ಸಿಡ್ಲು ಹೊಡೆದಿದ್ದ ಅಂತಿದ್ರಿ ನೀವು ಅವಾಗೆಲ್ಲ, ಮರಕ್ಕೆ ಸಿಡ್ಲು ಹೊಡೆದ ಹಂಗೆ ಇದಾಗ್ಯದೆ ಅಂತ. ಆ ಸಂದಿಲ್ ಎದ್ದಿತ್ರಿ. ಅದೇ ಅವತ್ತೊಂದು ನಸ್ರಿ ಜಯಂತಿ ಕಿತ್ತಿದ್ವಲ್ಲ, ಅಲ್ಲಿತ್ತು. ನಡೀರಿ ಒಳಗೆ ನಡಿಯೇ. ಸೀತೆ ಅಂತ ನಿಂತ್ಕೊಂಡೇ ಇದ್ದೀಯಲ್ಲ, ಮನೆಗೆ ಮನುಷ್ಯರು ಬಂದಿದ್ದು ಕಾಣಲ್ಲನೆ. ನಡಿ ಒಳಗೆ ನಡಿ. ಓಹೋ 500 ಜೋಡಿ ಬತ್ತಾ ಇದೆಯಲ್ಲ, ಎಲ್ಲರಿಗೂ ಹೇಳಿದ್ದಾನೆ. ಯಾಂತ ಚೂರು ಅಂತ ಇಷ್ಟು ಜನ ಕರ್ದೀಯಲ್ಲ, ಎಷ್ಟು ಸಿಕ್ಕಿತ್ತ ಹಂಗಾರೆ? ನಮ್ಮನಿಲ್ ಹುಡುಗ ಮಾತು ನೀ ಹಿಂಗಿದ್ದೆ ಅಂತಾರು ಹೇಳ್ಬಿಟ್ರೆ ಸೈ, ಅವನು ತಪ್ಸ್ಗಿಡೋದೇ ಇಲ್ಲ. ಎಂಥ ಉದ್ಯೋಗ ಇದ್ರೂ ಬಿಟ್ಟು ಬರ್ತಾನೆ. ನಮ್ಮನಿಗಾರು ಅಷ್ಟೇಯ. ಅಲ್ಲ, ಈ ಮಾದಪ್ಪಜ್ಜಿಗೆ ಎಂತ ಆಗಿದ್ರಿ ಪಾಪಣ್ಣಣ್ಣ? ಎಂತ ಹೇಳ್ತಾ ಇದ್ದಾರೆ ಅವರು? ಓ, ನಿಮಗೆ ಹೇಳಿದ್ರ ಗುಂಡಪ್ಪ ಮಾವ ಬನ್ನಿ ಅಂತ? ಎಂಥ ವಿಶೇಷ ಇವ್ರ ಮನೇಲಿ? ನೀವು ಹೇಳ್ಬೇಕ ಇಲ್ಲ? ನನಗೇನು ಒಂದು ಮಾತು ಹೇಳಲ್ಲ ಮಾರ್ರ ಯಾರುವ. ಸೀತತೆನೂ ಹೇಳಲ್ಲ, ಗುಂಡಪ್ಪ ಮಾವನೂ ಹೇಳಲ್ಲ. ನಾ ಎಂತಕ್ಕೆ ಬರ್ಬೇಕು? ಅಲ್ಲಿ ನೋಡಿ ಮಾದಪ್ಪಜ್ಜಿ ಬೇರೆ ಹೆಂಗೆ ಹೇಳ್ತಾ ಇದ್ದಾರೆ ಅಂತ. ನಾ ಹೋಗ್ತೀನಿ. ನಾ ಎಂತಕ್ಕಾರು ಬಂದೇನೋ ಮಾರ್ರ, ನೀವಾರು ಒಂದು ಮಾತು ಹೇಳ್ಬೋದಿತ್ತು. ಅವನಿಲ್ಲ, ನೀ ಸ್ವಲ್ಪ ಸುಮ್ಮನೆ ಇರ್ತೀಯಾ? ನನಗೂ ಎಂಥದ್ದು ಗೊತ್ತಿಲ್ಲ. ನನಗೇನು ಯಾರು ಎಂತ ಹೇಳಲಪ್ಪ. ಸೀತಕ್ಕೆ ಹಂಗಾರೆ ನಮ್ಮ ಅಮ್ಮಗೆ ಅಂತ ಹೇಳಿದರೆ ಏನೋ ಫೋನ್ ಮಾಡಿ ಅದಕ್ಕೆ ಬಂದದ ಅಮ್ಮ. ಅಪ್ಪ ಅಲ್ಲೆಲ್ಲ ತೋಟದಲ್ಲಿ ಸಿಕ್ಕಿದ್ರೇನೋ ಗುಂಡಪ್ಪನ ಕರ್ಕೊಬಂದರು ಅಷ್ಟೇಯ. ನಾನು ಗೊತ್ತಿರಲ್ಲ ಮರೆಯ ಹಿಂಗಂತ ಕಂಡಿದ್ರೆ.
ಏನು ತಿಳ್ಕೊಬೇಕು, ಎಲ್ಲ ರಾಮಗೆ ಫೋನ್ ಮಾಡಿದ್ದು ಕೇಳಿಸ್ಕೊಂಡು ಬಂದೆ ನಾನು ಅಂದ್ಕೋತಾರೋ ಎಂಥದ. ನೀನು ಹೇಳ್ದಲ್ಲ ಅಂತ ಬಂದಿದ್ದು ಮಾರಯ್ಯ ನಾನು. ನೀನು ನೋಡಿದ್ರು ನಂಗೆ ಹೇಳ್ತಿದ್ದೀಯ. ಇಲ್ಲಿ ತನಕ ಬಂದು ಇಬ್ಬರು ವಾಪಸ್ ಹೋಗೋದು ಹೆಂಗೆ? ದೇವ್ರಿಗೆ ಎಂತ ಮಾಡೋದ ಈಗ? ಒಂದು ಕೆಲಸ ಮಾಡೋಣ, ಬರೋದು ಬಂದೀವಲ್ಲ, ನೀವು ಮಾತಾಡಿ ಹಿಂಗೆ ನಾನು ಹುಳಿ ಸುದ್ದಿ ಹೇಳಿ ಹಾಗೆ ಹೊರಡ್ತೀನಿ. ನೀನು ಎಂತ ಬೇಕಾದ್ರೆ ಮಾಡಿ. ಊಟ ಹಿಂಗಿದ್ದೆ ಅಂತಾರು ಅಂತ ಕರ್ದಲ್ಲಿ ಬಿಡಬೇಡ ನೀನು. ನಿಮ್ಮನಿಗೆ ಮಾತ್ರ ಯಾರನ್ನು ಕರಿಬೇಡ. ನಿಮ್ಮನಿಗೆ ಏನು ಸಿಕ್ಕದೇ ಇರ್ತದ? ಅವು ಹಳೆ ದಂಡೆ ಮೇಲೆ ಸ್ವಲ್ಪ ನೆರಳು ಮರದವ. ಅನಾಗಿದೆ ತೊಗೊಂಡು ಜಾಗ ಬೇರೆ ಅದು. ಸೊ ಅಪ್ಪ, ಅದು ಎಂಥ ಮಾತಂತ ಆಡ್ತಿದ್ದೀರಿ? ಯಾರು ಊಟಕ್ಕೆ ಕರೆದಾರೆ? ನಾವು ಎಂಥ ಊಟಕ್ಕೆ ಬಂದಾರಲ್ಲಪ್ಪ. ಅವು ಬುಳ್ಳಿ ರಿಸಲ್ಟ್ ಏನಾಯ್ತು ಎಂತ ಅಂತ ಹೇಳಕ್ಕಂತ ಬಂದನವ. ನೀವು ನೋಡಿದ್ರೆ ಹಿಂಗೆ ಹೇಳ್ತಿದ್ದೀರಿ. ಸುಮ್ಮನೆ ಹೊಟ್ಟೆ ರಚಿ ಮಾತಾಡ್ತಿರ್ತೀರಪ್ಪ. ಸುಳ್ಳಲ್ಲ ಮಾದಪ್ಪಜ್ಜ, ನಿಮ್ಗೆ ಎಂತ ಆಗಿದೆ? ನಾ ಏನು ಹುಟ್ಟಿದ ಮೇಲೆ ಊಟ ಕಾಣ್ಲಂದ್ರೆ ಏನೋ ಪಾಪಣ್ಣ ಏನಾರು ಹೇಳ್ದ ಹಿಂಗೆ ಬತ್ತೀನಿ ಅಂದು ಕೂಡಲೇ ಹಿಂಗೆ ಹೇಳ್ಬಿಡದ? ನೀವು ತಮಾಷೆ ಅಂತೇಳಿ ಎಂತಾರು ಮಾತಾಡ್ತಿರ್ತೀರಿ ಮರ್ರ. ನಾನು ಊಟಕ್ಕೆ ಬಂದವನಲ್ಲ. ಬುಳ್ಳಿ ರಿಸಲ್ಟ್ ಗೊತ್ತಾಯ್ತು, 95% ಆಯ್ತು ಗುಂಡಪ್ಪ ಮಾವ ಅವಳದ್ದು. ಅದನ್ನೇ ಹೇಳೋಣ ಅಂತ ಬಂದೆ. ಖುಷಿ ಆಯ್ತಲ್ಲ, ಹೇಳೋಣ ಅಂತ ಬಂದೆ. ಮತ್ತು ಪಾಪಣ್ಣನಿಗೆ ಹೇಳ್ದವ ಹಾಗೆ ಇಲ್ಲಿ ಕರ್ಕೊಬಂದೆ ಅಷ್ಟೇ. ನಾ ಎಂಥ ಊಟಕ್ಕೆ ಬಂದವಲ್ಲಪ್ಪ. ಅನಿಲ, ಯಾಂತಕ್ಕೆ ಹಂಗೆ ಬೇಜಾರು ಮಾಡ್ಕಿತಿ? ಸ್ವಭಾವ ಏನು ನಿಂಗೆ ಗೊತ್ತಿಲ್ದಿದ್ದಾನ? ಹಾಗೆ ಒಂದೊಂದು ಸತಿ ತಮಾಷೆಗೆ ಮಾತಾಡ್ತಾರೆ ಅವರು, ನೀನು ಹಂಗೆ ಇದು ಮಾಡ್ತೀನಿ ಮರಯ್ಯ. ಸುಮ್ಮನೆ ಬುಳ್ಳಿದು 95 ಆತಾ? ಆಗಲಿ ಮರಯ್ಯ. ಈ ರಿವ್ಯಾಲ್ಯೂಷನಿಗೆ ಹಾಕದೇ ಇದ್ದಿದ್ರಿ ಎಂಥ ಕೆಲಸ ಆತಿತ್ತು ನೋಡು. ಸದ್ಯ ಎಲ್ಲ ಸರಿ ಆತಲ್ಲ? ಇಲ್ಲ ಸೀತತೆ, ಅದು ರಿವ್ಯಾಲ್ಯೂಷನ್ ಆಗಲ್ಲ ಇನ್ನೂ. ಪೇಪರ್ ತರಿಸಿದ್ನಾ, ಅದರಲ್ಲಿ ಟೋಟಲ್ ತಪ್ಪಾಗಿತ್ತು. ಹಾಗಾಗಿ ಒಂದರಲ್ಲಿ ಟೋಟಲ್ ತಪ್ಪಾಗಿದೆ, ಇನ್ನೊಂದರಲ್ಲಿ ಒಂದು ಕ್ವಶನ್ನೇ ಅದು ನೋಡಲೇ ಇಲ್ಲ. ಅದನ್ನು ಬಿಟ್ಟು ಉಳಿದಿದ್ನೆಲ್ಲ ರೈಟ್ ಹಾಕ್ಕೊಂಡು ಹೋಗ್ಯಾರೆ. ಹಾಗಾಗಿದೆ, ಅದು ಹಾಕ್ಬೇಕೀಗ ವಾಪಸ್ಸು. ಬರ್ತದೆ ಈಗ. ನಮಗಂತೂ ಕನ್ಫರ್ಮ್ ಆಗಿದೆ ಮಾರ್ಕ್ಸ್ ಎಷ್ಟು ಅಂತ. ಅವನಿಲ್ಲ ಪಾಪಣ್ಣ, ಏನು ತಿಳ್ಕೊಂಡ್ರೆ ಏನು? ಮೊದಲೇ ನಾನು ಕಂಡ್ರಷ್ಟಕ್ಕಷ್ಟೇ. ಎಂಥ ಒಂದು ಇದ್ದಾಗ ಅವ್ರನ್ನೆಲ್ಲ ಕರೆದಾರೆ, ನಮಗೆ ಅಂಥದ್ದು ಹೇಳಲ್ಲ ಅಂತ ತಿಳ್ಕೊಂಡ್ರಪ್ಪ. ಯಾರು ತಿಳ್ಕೊಳದೆ. ನಾನಾರು ಹಂಗೆ ಇದು ಮಾಡ್ತಿರ್ಲನು. ಎಲ್ಲ ಈ ಸೀತನ ದಸೆಯಿಂದನೇ ಆಗಿದ್ದು. ಮೊದಲು ಹೇಳಿದ್ರತ್ಲಾಗ ನಾನು ಇವರಿಬ್ರಿಗೂ ಹೇಳ್ತಿದ್ದೆ. ಅಲ್ಲಿ ಹೇಳಕ್ಕಲ್ಲಿ ಅಂತ ಅದೇ ಚುಚ್ಚು ಗಸಿ ತಿಂದ್ಕೊಂಡು ಹೋಗ್ಬೇಕೇನು ಅಷ್ಟೇ. ಮತ್ತು ಇಷ್ಟು ಜನಕ್ಕೆ ಅದರಲ್ಲಿ ಅಂತ ಉಳಿತದೆ. ಬೆಂದು ಮೊದಲೇ ಇದಾದಂಗೆ ಆಗ್ತದೆ. ಅದ ಏನಾರು ಮಾಡ್ಕೊಂಡ್ಲಿ, ನಾ ಎಂತ ಮಾತಾಡೋದು ಇಲ್ಲ. ಸರಿ ಸೀತತೆ, ನಾ ಇನ್ನು ಹೊರಡ್ತೀನಿ ಅಂತ. ನಾನು ಮತ್ತು ಇದು ಗೊತ್ತಾತಲ್ಲ, ನಿಮಗೆ ಫೋನ್ ಮಾಡಿದೆ ತಕ್ಷಣ ಹೇಳೋಣ ಅಂತ. ಫೋನ್ ಬರಲ್ಲ, ಹಂಗಾಗಿ ಮತ್ತೆ ಹೇಳೇ ಹೋಗೋಣ ಅಂತ ಬಂದೆ. ನಾ ಒಂಚೂರು ಅರ್ಜೆಂಟ್ ಎತ್ಲಾಗೋ ಹೊರಟಿದ್ದೆ. ಎತ್ಲಾಗ ಹೊರಟಿದ್ದ? ಅರ್ಜೆಂಟ? ಅವೆಲ್ಲ ಪಡ್ಪೋಸಿತನ ಮಾಡಬೇಡ ನೀನು. ನಾ ಹೇಳಿದ್ನಲ್ಲ, ಅದಕ್ಕೆ ಸಿಟ್ಕೊಂಡು ಹೋಗ್ತಾ ಇದ್ದೀಯ ಅಲ್ಲ? ಏನು ಹಂಗಾರು ಒಂದು ವಯಸ್ಸಾದವ ಅನ್ನೋದೊಂದು ಇದಿಲ್ಲನ? ಎಂತ ಹೇಳ್ಬಾರ್ದು ಅಂತ ಹೇಳ್ದ? ತಮಾಷೆಗೆ ಹೇಳ್ತಿದ್ದೀನಿ. ನಾ ಎಂದಾರ ಹಂಗೆ ಇದು ಮಾಡಿ ಹೇಳಿ ನಾನು? ಇನ್ಮೇಲೆ ಎಂತ ನಿನ್ನ ಹತ್ರ ಮಾತಾಡೋಕ್ಕೆ ಬರೋಲ್ಲ ಮಾರಯ್ಯ. ನಾನು ಎಂತ ಹೇಳಕ್ಕೆ ಬರೋದು ಇಲ್ಲ. ಬೇಡ, ನಾನೇ ಹೋಗ್ತೀನಿ ಬಿಡತ್ಲಾಗ. ನಾನು ಮನೆ ಕಡೆ ಹೋಗ್ತೀನಿ ಗುಂಡಪ್ಪ. ಭಾರತಿ, ನೀನು ಬಾರೆ ಮನೆ ಕಡೆ ಬಾ, ಹೇಳ್ತೀನಿ. ಹ್ಞೂ, ನಾನು ಹೊರಟಿನಪ್ಪ. ಅವಾಗಲೇ ಹೊರಟು ನಿಂತೀನಿ. ಹೋಗೋಣ ನಡೀರಿ. ಮನೆ ಬದಿನೇ ಯಾರು ಇಲ್ಲ ಮಾರ. ಸಾರದು ಬಂತ ಬರಲ್ಲ. ಭಾರತಕ್ಕ, ಒಂದು ಗಳಿಕೆ ನಿಂತ್ಕೊಳ್ಳಿ, ಹೋಗ್ಬೋದಿ. ಇಷ್ಟೊತ್ತೇ ಇದ್ದೀರಂತ ಇನ್ನೊಂದು ಸ್ವಲ್ಪ ಹೊತ್ತಿರಕ್ಕೆ ಏನು ಹೇಳಿ ಹೋಗ್ಬೋದಿ. ಎಲ್ಲ ಒಳಗೆ ಬಲ್ಲಿ ಹೇಳ್ತೀನಿ. ಮಾತಪ್ಪಣ್ಣ, ನಿತ್ಕೊಳ್ಳಿ, ಇಲ್ಲಿ ಹೇಳ್ತೀನಿ. ಅದು ಎಂತಕ್ಕೆ ಹಂಗೆ ಮಾಡ್ತಿದ್ದೀರಿ? ಅಲ್ಲ, ಆ ಹುಡುಗಿಏನೋ ತಮಾಷೆಗೆ ಹೇಳ್ದ ಅಂತೇಳಿ ನಿತ್ಕೊಳ್ಳಿ ಅಲ್ಲಿ ಹೇಳ್ತೀನಿ. ಇಲ್ಲ ಇಲ್ಲ ಗುಂಡಪ್ಪಣ್ಣ, ಬರ್ತಾರೆ ಇನ್ನೊಂದ್ಸತಿ ಬರ್ತಾರೆ. ನಿಮ್ಮ ಮನೆಗೆ ಏನು ಬರ್ಲನ್ರಿ ಅವರ? ಇದು ನಮ್ಗೆ ಈಗ ಮನೆ ಬದಿ ಯಾರು ಇಲ್ಲ ಮಾರ. ನೋಡಿಲ್ಲ, ಪಾಪಣ್ಣು ಬಂದಾನೆ, ಅವನು ಒಬ್ಬ ಹಂಗಿದ್ದವನೆ. ನಾ ಮನೇಲಿ ಇಲ್ಲ ಅಂತ ಗೊತ್ತಾದ್ಮೇಲೆ ಎಲ್ಲ ಬರೋ ತನಕ ಇರೋಣ ಅಂತ ಇರ್ಬೇಕಾ ಬೇಡ?
ಸಾವತೆ ಬಳ್ಳಿ ಕತೆ ಏನಾಗ್ತದ ಮರ ಹಾಗಾಗಿ ಹೋತೀವಿ ನಾವು ಪಾರತಕ್ಕ ಹಿಂಗೆ ಮಾಡಬೇಡಿ, ನಂಗೆ ಭಾಳ ಮನ್ಸಿಗೆ ಬೇಜಾರಾಗ್ತದೆ ನೋಡಿ. ಒಂದು ಗಳಿಗೆ ಒಳಗೆ ಬರಲಿ ಹೇಳ್ತೀನಿ. ಅಲ್ಲ ನೀ ಬೇಜಾರು ಎಂತಕ್ಕೆ ಮಾಡ್ಕಿ ಬಗ್ಸೀತ? ನಾ ಬಂದೇನು ಸ್ವಲ್ಪ ಹೊತ್ತಾತಾನೆ, ಇಷ್ಟೊತ್ತು ಕೂತೀನಿ, ಮತ್ತೆ ಇನ್ನು ಕೂರಿ ಅಂದರೆ ಅಂತ ಕೂರದ. ನಾ ಬರ್ತೀನಿ, ಇನ್ನೊಂದ್ಸತಿ ಬರ್ತೀನಿ. ಏನು ನಾನೇನು ಬರ್ದಿದ್ದಲ್ಲ ನಿಮ್ಮ ಮನೆಗೆ? ಒಬ್ಳಿಗೆ ಅಂತ ಆಗಿತ್ತು ಹಂಗಾರೆ. ನಾನು ಸುಮ್ಮನೆ ಹೋತೀನಿ ಅಂದೆ, ನೋಡಿದ್ರೆ ಇದು ಹೊಲ್ಟೇ ಬಿಡ್ತು. ಗನ ಆಗಿ ಉಂಡ್ಕೂತಲ್ಲ, ಪೂರಕ್ಕೊಂದ್ಸತಿ ಸಿಕ್ಕದು. ಮಾದಪ್ಪಣ್ಣ, ನನ್ನ ಮಾತು ಸಾಕಂತ ಕಂಡ್ರೆ ನಿಂತ್ಕೋತೀರಿ ನೀವೀಗ. ಪಾಪಣ್ಣಣ್ಣ, ನಾವು ಸುಮ್ಮನೆ ಹೋಗ್ತೀರಣ್ಣ, ನಡೀರಿ. ಹೋಗಿ ಮರೆ, ನಾನು ಮನೆ ಕಡೆ ಹೋಗ್ಬೇಕು. ಬೇಡ ಗುಂಡಪ್ಪಣ್ಣ, ಒತ್ತಾಯ ಮಾಡಬೇಡ. ಅದೇನು ಬರುವ ಹೊನ್ನ ಮರ ಮನೇಲಿ ಹುಡುಗರು ಬರ್ತವೆ ಏನೋ, ಇದು ಮಾಡಿ ಸಿಗ್ತದೆ ಅವ್ರಿಗೆ. ಅಲ್ಲೆಲ್ಲರೂ ಹೋದಾಗ ಸಿಗ್ತದೆ. ನಮ್ಮನೇಲಿ ಸಿಕ್ಕಿದಾಗ ಏನಾದ್ರು ನಿಮಗೆ ಕೊಡ್ತೀವ, ನಿಮ್ಮನ್ನು ಕರಿತೀವ? ಸುಮ್ಮನೆ ಹೋಗಿ ನೀವು ಒಳಗೆ ಹೋಗಿ. ನಡೀರಿ, ನೀವು ನಡೀರಿ.